ರೀಸೆಂಟಾಗಿ ವಿಲ್ ಐ ಮಿಸ್ ದ ಟ್ರೈನ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಬರಬೇಕಾದ್ರೆ ಆ ಒಂದು ಜರ್ನಿದು ಒಂದು ವಿಡಿಯೋನ ಇವಾಗ ಮಾಡಿದ್ದೆ. ಇಲ್ಲಾಂದ್ರೆ ಒಂದು ಕರೆಕ್ಟಾಗಿ 1.43 ಮಿನಿಟ್ಸಲ್ಲಿದೆ. ಸೊ 1.25 ನಿಮಿಷ, 1 ನಿಮಿಷ ಇರುವಂಥ ವಿಡಿಯೋಗೆ ಇಲ್ಲ ಅಂದ್ರೂ 1 ಗಂಟೆ ವರ್ಕ್ ಮಾಡಿದ್ದೀನಿ. ನಂಬ್ತೀರಾ? ಯಾಕಂದರೆ ತುಂಬ ದಿನಗಳಾದಮೇಲೆ ಅದನ್ನು ಮಾಡಿದೆ. ಹಂಗಾಗಿ ಅದು ಸ್ವಲ್ಪ ಟೈಮ್ ತಗೊಳ್ತು. ಜೊತೆಗೆ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ. ಆ ಒಂದು ಅದೊಂದು ಥಂಬ್ನೇಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಕ್ಕೆ ಡಿಫ್ರೆಂಟಾಗಿ ಏನೋ ಒಂದಷ್ಟು ಎಲಿಮೆಂಟ್ಸ್ ಸಬ್ಸ್ಕ್ರೈಬ್ ಅಂತ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದೀನಿ. ಒಂದು ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ಒಂದು ಟೈಮ್ ಕನ್ಸ್ಯೂಮ್ ಮಾಡ್ತು ಅಂತಂದರೆ ವಿಡಿಯೋ ಶೂಟ್ ಮಾಡೋದು ತುಂಬ ಈಸಿ. ಪಟ್ಟಂತ ಮೊಬೈಲ್ ಎತ್ಕೊತೀನಿ, ಶೂಟ್ ಮಾಡ್ತೀನಿ, ಅಲ್ಲಿ ಕಟ್ ಮಾಡ್ತೀನಿ, ಅಲ್ಲಿ ಅದು ಮುಗೀತು. ಸೊ ವಿಡಿಯೋ ಶೂಟ್ ಮಾಡೋದು ಅದರಲ್ಲಿ ನನ್ನ ಪ್ರಕಾರ ಎಂಟೈರ್ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಒಂದು 10-20% ಅಷ್ಟೇ. ಅದರಲ್ಲಿ ಮಿಕ್ಕಿದ್ದು 70% ನಮಗೆ ಇದು ತಗೊಳುತ್ತೆ, ಏನೋ ವಿಡಿಯೋ ಎಡಿಟಿಂಗಿಗೆ. ಸೊ ಇನ್ನು 10% ನಾವು ವಿಡಿಯೋ ಥಂಬ್ನೇಲ್ ಕ್ರಿಯೇಟ್ ಮಾಡೋದಕ್ಕೆ, ಅಥವಾ ಅದನ್ನು ಕರೆಕ್ಟಾಗಿ ಟೈಟಲ್ ಕ್ರಿಯೇಟ್ ಮಾಡೋದಕ್ಕೆ, ಅದನ್ನೆಲ್ಲ ಕ್ರಿಯೇಟ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ ಮತ್ತೆ ಅದನ್ನೆಲ್ಲ ತಗೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ, ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾಗಳಲ್ಲಿ, ಈಗ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಫಸ್ಟ್ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಅದನ್ನ ಲಿಂಕ್ ತೊಗೊಂಡು ಅಲ್ಲಿಂದ ವಾಟ್ಸಪ್ಗೆ ಹಾಕಬೇಕು, ಅಲ್ಲಿಂದ ಸ್ಟೇಟಸ್ಗೆ ಹಾಕಬೇಕು, ಅಲ್ಲಿಂದ ಇನ್ಸ್ಟಾಗ್ರಾಮ್ಗೆ ಕರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಸೇಮ್ ಅದೇ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು, ಅಥವಾ ಡಿಫ್ರೆಂಟಾಗಿ ಕೂಡ ಆ್ಯಡ್ ಮಾಡ್ಬೋದು. ಆದಮೇಲೆ ಫೇಸ್ಬುಕ್ಕು ಕೂಡ ಆ್ಯಡ್ ಮಾಡ್ಬೋದು. ಸೊ ಹಿಂಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾಗಳು ಆ್ಯಡ್ ಮಾಡ್ತೀವೋ ಅಷ್ಟು ಕೂಡ ಟೈಮ್ ತಗೊಳುತ್ತೆ. ಸೊ ಒಂದು ಟೈಮಲ್ಲಿ ಇಂಟರ್ನೆಟ್ ಸ್ಪೀಡ್ ಆಗಿರಲ್ಲ. ಒಂದು ಕಡೆ ವಿಡಿಯೋ ಎಡಿಟ್ ಮಾಡೋದು ಯಾಕೆ ಹೇಳಿದೆ ಅಂತಂದರೆ, ನಾವು ತುಂಬ ಈಸಿ, ಏನೋ ಎಷ್ಟೊಂದು ಥರ ವಿಡಿಯೋಗಳನ್ನ ಆ್ಯಡ್ ಮಾಡ್ತಿರ್ತಾರೆ. ಸಡನ್ನಾಗಿ ನಾವು ಈ ಥರದೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ, ಒಂದು ಸಣ್ಣ ವಿಡಿಯೋ ಅನ್ಕೋತೀವಿ, ಒಂದು 30 ಸೆಕೆಂಡ್ಗೆ ಎಷ್ಟೋ ಜನ ದಿನಗಟ್ಟಲೆ ವರ್ಕ್ ಮಾಡಿರ್ತಾರೆ. ಅದರಲ್ಲಿ ಯಾಕೆಂದರೆ ವಿಡಿಯೋ ಮಾಡೋದು ಅಷ್ಟು, ವಿಡಿಯೋ ಮಾಡೋದಾಗಲಿ, ಅಥವಾ ಅದ್ರ ಬಗ್ಗೆ ಥಿಂಕ್ ಮಾಡೋದಾಗಲಿ, ಅದ್ರ ಬಗ್ಗೆ ಕ್ರಿಯೇಟ್ ಮಾಡೋದಾಗಲಿ, ಅಥವಾ ಡಿಫ್ರೆಂಟಾಗಿ ಅದನ್ನು ಎಡಿಟ್ ಮಾಡಿ ಯಾಕೆಂದರೆ ನಮ್ಗೆ ಒಂದೊಂದು ಎಡಿಟ್ ಮಾಡಿದಾಗಲೂ ಒಂದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ರು ಇನ್ನೂ ಏನೋ ಮಾಡ್ಬೋದಾಯಿತು, ಇನ್ನೂ ಏನೋ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ. ಏನೋ ಒಂದು ಕಡೆ ಮಿಸ್ ಆಗಿರುತ್ತೆ, ಅದನ್ನು ಕಟ್ ಮಾಡಬೇಕು. ಈಗ ಆಡಿಯೋ ಏನಾದರೂ ಮಿಸ್ ಆಗಿತ್ತು, ಮತ್ತೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಈ ಥರ ಡಿಫ್ರೆಂಟಾಗಿ ವಿಡಿಯೋಗಳನ್ನ ಎಡಿಟ್ ಮಾಡ್ತಿದ್ರೆ ಸ್ಯಾಟಿಸ್ಫೈ ಆಗಲ್ಲ. ವಿಡಿಯೋ ಎಡಿಟರ್ಸ್ಗೆ ಎಷ್ಟೋ ಸರಿ ಎಷ್ಟೋ ವಿಡಿಯೋಗಳನ್ನ ಸ್ಯಾಟಿಸ್ಫೈ ಆಗಲ್ಲ. ಸೊ ಹಂಗಾಗಿ ವಿಡಿಯೋ ಮಾಡೋದು ಅಥವಾ ಶೂಟ್ ಮಾಡೋದು ತುಂಬ ಈಸಿ, ಬಟ್ ಎಡಿಟಿಂಗ್ ಇಟ್ ಈಸ್ ಟೇಕಿಂಗ್ ಲಾಟ್ ಆಫ್ ಟೈಮ್. ಅದಾದಮೇಲೆ ಅಲ್ಲಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಅಷ್ಟೇ ಕೂಡ ಟೈಮ್ ತಗೊಳುತ್ತೆ. ಸೊ ಈ ಒಂದು ಜರ್ನಿಯಲ್ಲಿ 1.25 ನಿಮಿಷಕ್ಕೆ, 1 ನಿಮಿಷದ ಆ ವಿಡಿಯೋಗೆ 1 ಗಂಟೆಯಿಂದ 2 ಗಂಟೆ ವರ್ಕ್ ಮಾಡಿದ್ದೀನಿ. ಯಪ್ಪ ನಿಜ, ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗೋದು ಅಂದರೆ ಅಷ್ಟು ಸುಲಭ ಅಲ್ಲ. ಇಟ್ ಇಸ್ ಟೇಕಿಂಗ್ ಲಾಟ್ ಆಫ್ ಟೈಮ್, ಲಾಟ್ ಆಫ್ ಪೇಷನ್ಸ್ ಬರಬೇಕು. ನೀವೀಗ ಪಬ್ಲಿಕಲ್ಲಿ ಏನೋ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಅದು ಶೂಟ್ ಮಾಡ್ಕೊತಿದ್ದೀನಿ. ಫ್ಯೂಚರಲ್ಲಿ ಪಬ್ಲಿಕಲ್ಲೂ ಕೂಡ ಮಾತಾಡೋ ರೀತಿ ಆ ಒಂದು ಇದಕ್ಕೆ, ಯಾಕಂದರೆ ಕಾನ್ಫಿಡೆನ್ಸ್, ಯಾಕೆಂದರೆ ತುಂಬ ದಿನ ಆದಮೇಲೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತದೆ, ಡಿಲೇ ಆಗ್ತದೆ ಅಂತ ಅನಿಸ್ತಾ ಇದೆ. ಸೊ ಇಷ್ಟು ಹೇಳೋಕ್ಕೆ, ಇಷ್ಟು ಹೇಳಬೇಕು ಅಂತಂತ ಈ ಒಂದು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಸೊ ಏಕೆಂದರೆ ಈಗ ನಾನು ಆಲ್ಮೋಸ್ಟ್ ಒಂದು ಇವತ್ತು ಈವ್ನಿಂಗ್ ಶುರು ಮಾಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಶುರು ಮಾಡಿದ್ದಕ್ಕೆ ಆಲ್ಮೋಸ್ಟ್ 5:15, 5:30 ಶೂಟ್ ಮಾಡಿದೆ. ಸೊ 7 ತನಕ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ತನಕ ಇಷ್ಟೊಂದು ಟೈಮ್ ಆಗಿದೆ. ಸೊ ಹಿಂಗಿದೆ ನೋಡಿ, ಕಂಟೆಂಟ್ ಕ್ರಿಯೇಟರ್ಸ್ ಸುಲಭ ಅಲ್ಲ. ಅಷ್ಟೊಂದು ವಿಡಿಯೋಗಳನ್ನ, ಕಂಟೆಂಟ್ಗಳನ್ನ ಥಿಂಕ್ ಮಾಡಿ, ಅದನ್ನ ಎಡಿಟ್ ಮಾಡಿ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡೋದು, ಇಟ್ಸ್ ಹೈಲಿ ಡಿಫಿಕಲ್ಟ್ ಜಾಬ್. ಹೇಳೋದಷ್ಟು ನೋಡಿದಷ್ಟು ಸುಲಭ ಅಲ್ಲ. ಇದು ಚೆನ್ನಾಗಿಲ್ಲ ಬಿಡು ಅಂತ ಒಂದು ಕ್ಷಣಕ್ಕೆ ಸ್ವೈಪ್ ಮಾಡ್ಬಿಡ್ಬೋದು. ಬಟ್ ಅದನ್ನು ಕ್ರಿಯೇಟ್ ಮಾಡೋದ್ರ ಹಿಂದಗಡೆ ತುಂಬಾ ಶ್ರಮ ಇರುತ್ತೆ.